ಫ್ರೆಂಡ್ಸ್, ನಿನ್ನೆ ನೀವು ನೋಡ್ದಂಗೆ ಫ್ಯಾಮಿಲಿನ ಕರ್ಕೊಂಡು ಸಡನ್ನಾಗಿ ಕಾರಲ್ಲಿ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಅಂತೇಳಿ ಗೋವಾ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇವತ್ತಿಂದು ನಮ್ದು ಸೆಕೆಂಡ್ ಡೇ. ಎಲ್ಲ ಕಾರ್ ಓಡಿಸಿ ತುಂಬ ಟೈರ್ಡಾಗಿ ಹೋಗಿತ್ತು, ಅದಕ್ಕೆ ಎಲ್ಲೂ ಹೋಗ್ದಿರ ಸುಮ್ಮನೆ ರೂಮಲ್ಲೇ ಮಲ್ಕೊಂಡೇ ಇದ್ವಿ. ಸೊ ಇವತ್ತು ನಮ್ಮ 2ನೇ ದಿವಸ. ನಮ್ಮ ಪೈನ ಎಲ್ಲಾದರೂ ಬೀಚ್ಗೆ ಹೋಗೋಣ ಅಂತ ಕಾರ್ ತೆಗಿತಾ ಬೀಚ್ ಕಡೆಗೆ ಹೊರಟ್ವಿ. ಹಾಗೆ ನಮ್ಮ ವೈಫು ಮತ್ತು ನಮ್ಮ ಮಗ ಸಿಕ್ಕಾಪಟ್ಟೆ ಫೋಜಸ್ ಕೊಡ್ತಾ ಇದ್ರು. ನಾವು ಬಂದ್ವಿ ಗೋವಾದಲ್ಲೇ ಫೇಮಸ್ ಆಗಿರುವ ಬೆನಿಲಿಯಂ ಬೀಚ್ಗೆ. ಸೊ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೀವಿ, ಫುಡ್ ತಿಂದ್ವಿ. ವೆದರ್ ವಿಷಯಕ್ಕೆ ಬಂದರೆ ಸಿಕ್ಕಾಪಟ್ಟೆ ಕೂಲಾಗಿದೆ, ತುಂಬ ಚೆನ್ನಾಗಿದೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಈ ಟೈಮಲ್ಲಿ ಮಾತ್ರ ಮಕ್ಕಳನ್ನ ಕರ್ಕೊಂಬಂದರೆ ಫಿದಾ ಆಗಿಬಿಡ್ತಾರೆ ಅನ್ನೋದು ಖಂಡಿತ ಆಗಿರುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡಿ, ಪ್ಲ್ಯಾನ್ ಇಲ್ದಿರೋ ಬಂದರೆ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡಬೇಡಿ, ಖಂಡಿತ ಏನೂ ಆಗಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೋವಾ. ವೆದರ್ ಮಾತ್ರ ಆಸಮ್ ಆಗಿದೆ. ನೀವು ಬರಬೇಕಾದ್ರೆ ಈ ಮಂತಲ್ಲೇ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, ಹಾಗೆ ಎಂಜಾಯ್ ಮಾಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಗೋವಾ ಚೆನ್ನಾಗಿದೆ. ಅಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಫುಡ್ ವಿಚಾರಕ್ಕೆ ಮಾತ್ರ, ಯಾಕಂದರೆ ಇಲ್ಲಿ ವೆಜಿಟೇರಿಯನ್ ಸಿಗೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಹಾಗಂತ ನೀವು ಪ್ಲ್ಯಾನ್ ಮಾಡ್ಕೊಂಬಂದರೆ ಒಳ್ಳೆಯದು. ಅದು ಬಿಟ್ಟರೆ ನೀವು ವೆಜಿಟೇರಿಯನ್ ಅವರಾದರೆ ತುಂಬ ಕಷ್ಟ ಆಗುತ್ತೆ. ಸೊ 2ನೇ ದಿವಸ ಗೋವಾ ಟ್ರಿಪ್ ಹೀಗೆ ಮುಗೀತು. ನನ್ನ ಹೆಸರು ನಿತಿನ್. ಬಾಯ್ ಬಾಯ್.